ನೋಡ್ರಿ ಮಳೆ ನಾಯಿ ಕೂಡ ಹೊಡ್ಯಾಗತ್ತೈತಿ. ಅವ್ನು ಬರಂಗಿಲ್ಲ, ಮಳೆ ನಿಲ್ಲಂಗಿಲ್ಲ. ಸಾರ್ ಸ್ವಲ್ಪ ಮುಂದೆ ಹೊಡೀರಿ ಸಾರ್. ಬೆಳಗ್ಗೆ ನನ್ನ ಫ್ರೆಂಡ್ ಒಂದು ಕಾಮೆಂಟ್ ಆಗಿಬಿಟ್ಟು ಒಂದು ಚಾಲೆಂಜ್ ಕೊಟ್ಟಿದ್ದೇನೆ, ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಏನಪ್ಪ ಚಾಲೆಂಜ್ ಅಂದರೆ 3 ಬೈಕಲ್ಲಿ ಡ್ರಾಪ್ ಇಟ್ಕೊಂಡು ಶಾಮನೂರಿಗೆ ಬರಬೇಕು, 20 ರೂಪಾಯಿ ಅಷ್ಟೇ ಯೂಸ್ ಮಾಡ್ಬೇಕಂತ ಹೇಳಿದ್ದಾನೆ. ಅವ್ನು ಹೇಳಿದಾಗ ಒಂದು ಬೈಕ್ ನಾನು ಡ್ರಾಪ್ ತಗೊಂಬಿಟ್ಟು ಸೀದಾ ನಾನು ಇಲ್ಲಿಂದ ಹೊರಟಿದ್ದು ಸೀದಾ ಕಂಚಿಕೇರಿಗೆ. ಆಮೇಲೆ ಇನ್ನೊಂದು ರೂಲ್ಸ್ ಏನಪ್ಪ ಅಂದರೆ 20 ರೂಪಾಯಿ ಅಷ್ಟೇ ಯೂಸ್ ಮಾಡಬೇಕು, ಹೆಚ್ಚಿಗೆ ಯೂಸ್ ಮಾಡಂಗಿಲ್ಲ ಅಂತ ಹೇಳಿದ್ದಾನೆ. ಆಮೇಲೆ ನಾನು ನಮ್ಮೂರಿಂದ ಸೀದಾ ಕಂಚಿಕೇರಿಗೆ ಬಂದು ಇಳಿದೆ. ಕಂಚಿಕೇರಿಗೆ ಏನೋ ಬಂದಾಗ ಇಲ್ಲಿಂದ ಮತ್ತೆ ಡ್ರಾಪ್ ತಗೊಂಡು ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಹೋಗ್ತೀನಿ. ಕಾಯ್ತಾ ಇದ್ದೀನಿ ಗಾಯ್ಸ್, ಯಾರು ಬರ್ತಾನೆ ಇಲ್ಲ. ನೋಡೋಣ ಬಂದ್ರಲ್ಲ ಹಂಗೆ ಹೋಗ್ತಿದಾರೆ. ಅಷ್ಟಲ್ಲೇ ಒಂದು ಬೈಕ್ ಬಂತು, ಅದನ್ನು ಡ್ರಾಪ್ ಕೇಳಿದೆ. ದಾವಣಗೆರೆ ಇಲ್ಲಿವರೆಗೂ ಹೋಗ್ಬೋದು ನೀವು. ಆಮೇಲೆ ಅವರು ಕ್ಯಾಮ್ರಾ ನೋಡ್ತಾ ಇದ್ರು, ಅದಕ್ಕೋಸ್ಕರ ನಾನು ಹೇಳ್ಬಿಟ್ಟೆ ಇನ್ಸ್ಟಾಗ್ರಾಮ್ ಬ್ಲಾಗರ್ ಅನ್ನೋ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ, ಇವತ್ತೊಂದು ಚಾಲೆಂಜ್ ವಿಡಿಯೋನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಆಮೇಲೆ ಸೆಕೆಂಡ್ ರೂಲ್ಸ್ ಏನಪ್ಪ ಅಂದರೆ 20 ರೂಪಾಯಿ ಅಷ್ಟೇ ಯೂಸ್ ಮಾಡಬೇಕು ಶಾಮನೂರಿಗೆ ಅಂತ ಹೇಳಿದ್ದಾನೆ. ಈಗ ನಾನೆಲ್ಲ 3 ಬೈಕಲ್ಲಿ 2 ಬೈಕ್ನ ಯೂಸ್ ಮಾಡ್ಕೊಂಬಿಟ್ಟು ಸರಿ ದಾವಣಗೆರೆಗೆ ಬಂದೆ. ಹಾಗೆ ಲಾರಿ ರಿವರ್ಸ್ ಹೊಡಕ್ಕೆ ಹೋಗಿ ಟ್ರಾಫಿಕ್ ಜಾಮ್ ಮಾಡ್ತಿದ್ರು, ಲಾಕ್ ಆಗಿದ್ವಿ. ಕೊನೆಗೆ 2 ಬೈಕ್ ಯೂಸ್ ಮಾಡ್ಕೊಂಬಿಟ್ಟು ಸೀದಾ ನಾನು ದಾವಣಗೆರೆ ಬಂದು ರೀಚ್ ಆದೆ. ಹಂಗೆ ದಾವಣಗೆರೆ ಬಂದೀನಿ. ಬಟ್ ಅವ್ನು 3 ಬೈಕ್ ಹೇಳಿದ್ದ, ನಾನು ಬರೀ 2 ಬೈಕಲ್ಲಿ ಯೂಸ್ ಮಾಡ್ಕೊಂಡು ದಾವಣಗೆರೆ ಬಂದೀನಿ. ಇಲ್ಲಿ ಬಂದ ಮೇಲೆ ಅವನು 20 ರೂಪಾಯಿ ಅಷ್ಟೇ ಇರೋ ನನ್ನ ಹತ್ರ, 20 ರೂಪಾಯಿ ಬರ್ಬೇಕಂತ ಹೇಳಿದ್ದ. ಆಮೇಲೆ ನಾನು ಗಣೇಶಗುಡಿಯಿಂದ ಸೀದಾ ಗಾಂಧಿ ವೃತ್ತಕ್ಕೆ ಹೋಗೋಕ್ಕೆ ಪ್ಲಾನ್ ಮಾಡ್ಕೊಂಡೆ. ನನಗೆ ಹೇಳಿದ್ದು 20 ರೂಪಾಯಿ ಅಷ್ಟೇ, 20 ರೂಪಾಯಲ್ಲಿ 10 ರೂಪಾಯಿ ಇವಾಗ ಯೂಸ್ ಮಾಡ್ಕೊಂತ ಇದ್ದೀನಿ. ಹಾಗೆ ನಡೆದ ಸುಸ್ತಾಗಿತ್ತು, ನೀರು ಕೊಡಿ ಅಂತ ಹೇಳಿ ಬೇಕರಿಯಲ್ಲಿ ಹೋಗಿ ಒಂದು ವಾಟರ್ ಬಾಟಲ್ ತಗೊಂಡೆ 10 ರೂಪಾಯಿ. 10 ರೂಪಾಯಿ ಅಷ್ಟೇ ಉಳಿದಿರೋದು ಗುರು ನನ್ನ ಹತ್ರ ಅಷ್ಟೇ. ಗಾಯ್ಸ್, ಶಿವ ಬಂದಿರೋದು ಹೊಸ ಬಸ್ ಸ್ಟ್ಯಾಂಡ್ ಶಾಮನೂರು ಅವ್ರದ್ದು. ಈಗ ಅಲ್ಲಿ ಬಂದು ಅಲ್ಲಿಂದ ಇನ್ನೂ 10 ರೂಪಾಯಲ್ಲಿ ಹೋಗ್ಬೇಕು ಇವಾಗ ಶಾಮನೂರಿಗೆ ನಾನು. ಸರಿ ಬನ್ನಿ ಹೋಗೋಣ, ಹೋಗ್ಬಿಟ್ಟು ಫೋನ್ ಮಾಡೋಣ, ಏನೋ ಬರ್ತಾನೋ ಇಲ್ಲ ಎಲ್ಲಿಯಾರು ಹೋಗ್ಯಾನೋ ಗೊತ್ತಿಲ್ಲ. ಆಮೇಲೆ ಮಾನವರ ಪಾಲಿಕೆ ಹತ್ರಕ್ಕೆ ಹೋಗಿ ಫೋನ್ ಮಾಡಿದೆ ಹಿಂಗೆ ಬಂದಿನ ಅಂತ. ಖುಷಿಯಾಗ್ಬಿಟ್ಟ ಗುರು ಬರಲ್ಲ ಅಂದ್ಕೊಂಡಿದ್ದೆ ಅಂತ. ಅದಕ್ಕೋಸ್ಕರ ಒಂದು ರೂಲ್ಸ್ ಚೇಂಜ್ ಮಾಡಿದೆ. ಏನಪ್ಪ ಅಂದರೆ ಬೈಕ್ ಬದಲು ಬಸ್ ಅಥವಾ ಆಟೋದಲ್ಲಿ ಬಾ ಅಂತ ಹೇಳಿದೆ ಶಾಮನೂರಿಗೆ. ಇನ್ನೊಂದು ಯಾಕಪ್ಪ ಅಂದರೆ ಮಳೆ ಭಾರಿ ಬರ್ತೈತೆ ಗುರು, ಬಂದರೆ ಮಾತ್ರ 1 ತಾಸು ಅಂತ ಬಿಡ್ತಾ ಇರಲಿಲ್ಲ, ಆ ಥರ ಹೊಡಿತೈತೆ. ಅದಕ್ಕೋಸ್ಕರ ಟೈಮ್ ಆಗುತ್ತೆ ಅಂತಂದೇಳಿ ರೂಲ್ಸ್ ಚೇಂಜ್ ಮಾಡಿದಂತೆ. ಕೊನೆಗೂ ಬಸ್ನ ಹಿಡಿದ್ಬಿಟ್ಟು ಶಾಮನೂರಿಗೆ ಎಂಟ್ರಿ ಕೊಟ್ಟೆ. ಶಾಮನೂರು ಸರ್ಕಲಲ್ಲಿ ಬಸ್ ಇಳ್ಕೊಂಬಿಟ್ಟು ಅಲ್ಲಿಗೆ ಹೋಗಿ ಫೋನ್ ಮಾಡಿದೆ, ಬರ್ತೀನಿರು ಅಂತ ಹೇಳ್ದ. ಆಮೇಲೆ ಮಳೆ ಅಂದ್ರೆ ಸರಿಯಾಗಿ ಹೊಡಿತೈತೆ ಗುರು, ಅದಕ್ಕೋಸ್ಕರ ಇಲ್ಲಿ ಒಂದು ಪೇಂಟಿಂಗ್ ಅಂಗಡಿ ಇಲ್ಲಿ ಕೂತ್ಕೊಂಡಿನಿ ಅಂತ ಹೇಳಿದೆ ಅವನಿಗೆ. ಇಲ್ಲಿ ನೋಡ್ರೆ ಮಳೆ ನಾಯಿ ಕೂಡ ಹೊಡ್ಯಾಗತ್ತೈತಿ. ಅವ್ನು ಬರಂಗಿಲ್ಲ, ಮಳೆ ನಿಲ್ಲಂಗಿಲ್ಲ. ಈಗ ಅವ್ನು ಬರೋವರೆಗೂ ನಾನು ಇದೇ ಪೇಂಟ್ ಅಂಗಡಿ ಹತ್ರ ಕೂತ್ಕೋಬೇಕು ಇವಾಗ. ಕೊನೆಗೂ ಬಂದಾಗ 10 ನಿಮಿಷ ಹೇಳ್ಬಿಟ್ಟು 1 ಅವರ್ ಆದ್ಮೇಲೆ ಬಂದ. ಕಾರಣ ಕೇಳಿದ್ರೆ ಮಳೆ ಅಂತ ಹೇಳ್ದೆ. ನಾನು ಅದಕ್ಕೆ ಹಿಂಗೆ ಅಲ್ಲಿ ನಂಗೆ ಚಾಲೆಂಜ್ ಕೊಟ್ಬಿಟ್ಟು ಹಿಂಗೆ ನಮ್ಮ ಮಳೆಯಾಗ ಕಾಯಿಸ್ಬಿಟ್ರೆ ಹೆಂಗೆ? ನನಗಂತೂ ಅಲ್ಲಿಂದ ಇಲ್ಲಿ ಬರೋವರೆಗೂ ತಲೆ ಅಂದ್ರೆ ಸರಿ ಹೋಯ್ತು ಗುರು. ಅದಕ್ಕೋಸ್ಕರ ಟೀ ಕುಡಿಯಂ ಬಾ ಅಂತ ಹೇಳಿ ಹೊರಟ್ವಿ. ಇಲ್ಲಿಗೆ ಏನು ಟೀ ಕುಡಿಯಕ್ಕಲ್ಲ ತಲೆ ಹೋಯ್ತೈತಿ ಬಣ. ಆಮೇಲೆ ಟೀ ಅಂಗಡಿ ಹತ್ರ ಹೊಡಿ ಅಂದ್ರೆ ಹೋಗಿ ಬಸ್ಸಿನ ಸಂದಿಗೆ ಹೋಗಿ ಗಾಡಿ ನಿಲ್ಲಿಸಿದ್ದ ಗುರು. ಸಾರ್ ಸ್ವಲ್ಪ ಮುಂದೆ ಹೊಡೀರಿ ಸಾರ್. ಆಮೇಲೆ ಮುಂದೆ ಟೀ ಅಂಗಡಿ ಇತ್ತು, ಮುಂದೆ ಸೈಡ್ ಹಾಕ್ಬಿಟ್ಟು ಗಾಡಿನ ಒಳಗಡೆ ಹೋದ್ವಿ ಇಬ್ರು ಟೀ ಕುಡಿಯೋಣ ಅಂತಂದೇಳಿ. ಇಬ್ರು ನಾನು ಟೀ ತಂದು ಕುಡಿಯಕ್ಕೆ ಕುಂತೀವಿ. ನಾನು ಹಿಂಗಂದೆ ಕುಡಿ ಕಾದ್ ಸಾಕಾಗ್ಬಿಟ್ಟು ಅಂತ ಹೇಳಿದೆ. ಅವ್ನು ಮುಖ ನೋಡಿದ ಗುರು. ಟೀ ಕುಡ್ದಾದ್ಮೇಲೆ ಭಾಳ ದಿನ ಆಗಿತ್ತು ಮಾತಾಡಿ, ಅದಕ್ಕೋಸ್ಕರ ಭಾಳ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಗುರು ವಿಡಿಯೋ ಮಾಡ್ಕೊಂಡು. ಅದಕ್ಕೋಸ್ಕರ ಹುಡುಗ ಬಂದು ನಿಂತ್ಕೊಂಡಿದ್ದೆ, ಕ್ಯಾಮ್ರಾ ತಿರ್ಸಿದೆ ಸುಮ್ಮನದ. ಆಮೇಲೆ ಲಾಗ್ ವಿಡಿಯೋ ಅಂತ ಕೇಳಿದೆ. ಅವನಪ್ಪ ಇನ್ಸ್ಟಾಗ್ರಾಮ್ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ನೋಡ್ಕೊಂತ ನಿಂತ್ಕೊಂಡಿದ್ದೆ ಹಿಂದೆ. ಅವಾಗಿಂದ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವಿ ಗುರು. ಆ ಬಿಡ್ದು ಆಡೋಕ್ಕಾಗ್ತಲ್ಲ, ಯಾಕಂದ್ರೆ ಪೊಲೀಸ್ ಇದ್ದಾರೆ ಗುರು, ಹೆಲ್ಮೆಟ್ ಇಲ್ಲ ನಮ್ಮ ಹತ್ರ. ಹಾಕಿದೆಪ್ಪ ನೋಡೋಣ ತಡಿ ಏನ್ ಮಾಡ್ತಾನ ಅಂತ ಜನ ಸುಮ್ಮನೆ ಹಾಕಿದೆ. ನಾನು ಫ್ರೀ ಇದ್ದೆ, ಮೈ ಬೇರೆ ಬಂದ ಜಾಸ್ತಿ ಏನ ಬಂದಾಗ ಅಂತ ಸುಮ್ಮನೆ ಹಾಕಿದೆಪ್ಪ. ಮುಂದೆ ಬಿಟ್ಟಿಯಪ್ಪ, ಮುಂದೆ ಬಿಟ್ಟಿಗೆ. ಹಾಗೆ ಅಲ್ಲಿಂದ ಹೋಗ್ಬೇಕಾದ್ರೆ ಹುಡುಗರು ನೋಡಿದೆ ಗುರು, ಇವ್ರ ಥರನೇ ಆಗೈತೆ ನನ್ನ ಪರಿಸ್ಥಿತಿ ಇವತ್ತು. ಡ್ರಾಪ್ ಕೇಳಿದ ಬೈಕ್ನ. ಆಮೇಲೆ ಅಲ್ಲಿಂದ ಟೈಮ್ ಆಗೈತೆ ಊಟ ಮಾಡಕ್ಕೆ ಹೋಗಮ್ಮ ಅಂತಂದೇಳಿ ಬೈಕ್ ತಗೊಂಡು ಇಬ್ರು ಹೋದ್ವಿ. ಆಮೇಲೆ ರೈಸ್ ಅಂಗಡಿ ಹತ್ರ ಹೊಡೆದ, ಯಾಕಂತ ಕೇಳಕ್ಕೆ ಹಿಂಗೆ ಅಂದ. ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ಕೆಲಸ ಗೈಸ್, ರೈಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿದಕ್ಕೆ ರೈಸ್ ಕೊಡ್ತಾನೆ ಬರ್ರಿ. ಹಾಗೆ ಒಳಗಡೆ ಹೋಗ್ಬಿಟ್ಟು ಅವನಿಗೆ 2 ರೈಸ್ ಹೇಳಿದ್ವಿ. 2 ರೈಸ್ನ ಹಾಕಿ ಕೊಟ್ಟರು ಸ್ವಲ್ಪ ತಾಗಿ ಮೇಲೆ. ನಾ ಇಸ್ಕೊಂಬರ್ತೀನಿ ವಿಡಿಯೋ ಮಾಡಂತ ಕೊಟ್ಟರೆ ಈ ಥರ ತೆಗೆದಿದ್ದ. ಸರಿ ಬಿಡಪ್ಪ ಅಂತೇಳಿ ಅವನಿಗೊಂದು ನಾನೊಂದು ರೈಸ್ ತಗೊಂಬಿಟ್ಟು ಇಬ್ಬರು ತಿನ್ಕೊಂತ ನಿಂತ್ಕೊಂಡ್ವಿ. ಆಮೇಲೆ ಹೆಂಗೋ ಚೇರಲ್ಲಿ ಕುತ್ಕೊಂಡಿದ್ವಿ ಗುರು, ಯಾರೋ ಬಂದ್ರಂತ ಬಿಟ್ಟು ಕೊಟ್ಟು ಬಂದು ಅವ್ನು ನಿಂತ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆ. ಹಾಗೆ ರೈಸ್ ತಿನ್ಬಿಟ್ಟು ಹೊರಗಡೆ ಬಂದ್ವಿ. ಟೈಮ್ ಆಗೈತೆ ಹೋಗ್ತೀನಿ ಅಂತ ಹೇಳಿದೆ. ಸರಿ ನಾನು ಟೈಮ್ ಆಗೈತೆ ಹೋಗ್ತೀನಿ ಅಂತ ಹೇಳಿದೆ. ಆಮೇಲೆ ನಮ್ಮ ಹುಡುಗರು ಫೋನ್ ಮಾಡಿದ್ರು, ಊರಿಂದ ಬಂದರು ದಾವಣಗೆರೆಗೆ. ಅಲ್ಲಿಗೆ ಹೊರಟೆ. ಕೇಳಂಗಿಲ್ಲ ಏನು. ಆಮೇಲೆ ಇವನು ಈ ಬಸ್ಸಲ್ಲ ಆ ಬಸ್ ಅಂತ ಹೇಳಿದೆ ಗುರು. ಮಾತಾಡೋ ಅಷ್ಟಲ್ಲೇ ಬಸ್ ಹೋಗ್ಬಿಡ್ತು. ಅದಕ್ಕೆ ನಾನು ಹಿಂಗಂದೆ. ಮಾತು ಕೇಳೋಣ ಎಲ್ಲ ಬಸ್ ಆಟೋ ತಪ್ಪಿದ್ದಲ್ಲಲ್ಲಿ ನೀನು ಅಂತ ಹೇಳ್ತೀನಿ. ಅಲ್ಲಿ ನೋಡಲ್ಲ ಆ ಬಸ್ಸಿಗೆ ಕೈಕಂತ ಹೋಗಿ ಈ ಬಸ್ ಅಷ್ಟಲ್ಲೇ ಒಂದು ಆಟೋ ಬಂತು. ಅವ್ನಿಗೆ ಬಾಯ್ ಹೇಳ್ಬಿಟ್ಟು ಆಟೋ ಹತ್ಕೊಂಡ್ಬಿಟ್ಟು ಸೀದಾ ಹುಡುಗರು ಫೋನ್ ಮಾಡಿದ್ರೆ ಅಲ್ಲಿ ಹೊರಟೆ. ಓಕೆ, ಇವತ್ತಿನ ವಿಡಿಯೋ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಅಷ್ಟೇ.